ಶ್ರೀಗಳಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಇದೇ ವಿಚಾರ ಈಗ ಪಂಚಮಸಾಲಿ ಸಮುದಾಯವೇ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯತ್ನಾಳ್ ಬೆನ್ನಿಗೆ ನಿಂತಿದ್ದೇ ಈ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ರಾಜಕೀಯದಿಂದ ದೂರ ಇರಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ನಿಮ್ಮ ನಡವಳಿಕೆಯನ್ನ ಬದಲಾವಣೆ ಮಾಡಿಕೊಳ್ಳಿ, ಈ ರೀತಿ ಆಗ್ಲಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವ ರೀತಿಯ ನಿರ್ಧಾರಗಳನ್ನ ಇಲ್ಲಿ ಕೈಗೊಳ್ಳಲಾಗಿದೆ ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಬ್ಬಾಗವಾಯ್ತ ಪಂಚಮಸಾಲಿ ಸಮುದಾಯ, ಪದತ್ಯಾಗ ಮಾಡ್ತಾರ ಶ್ರೀ ಜಯ ಮೃತ್ಯುಂಜಯ. ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಫೈಟ್ ಮತ್ತೊಂದು ಹಂತಕ್ಕೆ ತಲುಪಿದೆ. ಬಿಜೆಪಿಯಿಂದ ದೂರಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮುದಾಯ ಸಿಡಿದೆದ್ದಿದೆ. ರಾಜಕೀಯ ಬಿಡಿ ಇಲ್ಲವೇ ಸಮುದಾಯದ ಗದ್ದುಗೆ ಬಿಡಿ ಅನ್ನೋ ಕೂಗು ಎಲ್ಲೆಡೆ ಮೊಳಗುತ್ತಿದೆ. ಹೌದು, ಜಯಮೃತ್ಯುಂಜಯ ಶ್ರೀ ರಾಜಕೀಯ ಹಸ್ತಕ್ಷೇಪ ಮಾಡಕೂಡದು ಅಂತ ಪಂಚಮಸಾಲಿ ಮುಖಂಡ ಮೋಹನ್ ಲಿಂಬಿಕಾಯಿ ಎಚ್ಚರಿಕೆ ನೀಡಿದ್ದಾರೆ. ಯತ್ನಾಳ್ ಪರ ಮುಂದುವರೆದರೆ ಅನಿವಾರ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಶ್ರೀಗಳು ಯತ್ನಾಳ್ ಪರ ಮಾತನಾಡಬಾರದು ಎಂದು ಒಂದು ವಾರದ ಡೆಡ್ಲೈನ್ ನೀಡಿದ್ದಾರೆ. ಸ್ವಾಮೀಜಿಗಳಿಗೆ ಇನ್ನೊಮ್ಮೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಇನ್ನು ಮುಂದೆ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾತಾಡಿದ್ದಾದ್ರೆ ಅಥವಾ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ರೆ ಟ್ರಸ್ಟಿನ ಪದಾಧಿಕಾರಿಗಳು ಅನಿವಾರ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇನ್ನು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮತ್ತೊಬ್ಬ ಪಂಚಮಸಾಲಿ ಮುಖಂಡ ವಿಜಯಾನಂದ ಕಾಶಪ್ಪನವರ್ ಶ್ರೀಗಳ ವಿರುದ್ಧ ಗುಡುಗಿದ್ದಾರೆ. ಸ್ವಾಮೀಜಿಗೆ ಕಾವಿ ಬಿಟ್ಟು ಖಾದಿ ಹಾಸೆ ಹೆಚ್ಚಾದಂತೆ ಕಾಣ್ತಿದೆ ಎಂದು ದೂಷಿಸಿದ್ದಾರೆ. ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಇದು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ. ಇದೇ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ತಮಗ್ ಗೊತ್ತಿದೆ ಏನಾಯ್ತು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊಡೆಸ್ಲಿಲ್ಲ. ಯಾರು ಹೊಡೆಸಿದ್ರು? ಇವರೇ ನನ್ನ ಕಡೆ ವಿಡಿಯೋಗಳಿದಾವು. ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅಲ್ಲ. ಅದು ಏನೇನು ಮಾಡಿಲ್ಲ, ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು. ಕಲ್ ತುರ್ಕೊಂಡು ತಾವೇ ಹೊಡೆದಾರ ತಲೆಗೆ. ಅವು ವಿಡಿಯೋದವು ನಮ್ಮ ಹತ್ರ, ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು. ಹೀಗೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಮುದಾಯದ ನಾಯಕರೇ ಸಿಡಿದೆದ್ದಿದ್ದಾರೆ. ಈ ಸಮುದಾಯದ ಕಲಹ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ಪೀಠವನ್ನು ಸ್ಥಾಪನೆ ಮಾಡಿದ್ದೇ ವಿಜಯಾನಂದ ಕಾಶಪ್ಪನವರ ತಂದೆ SR ಕಾಶಪ್ಪನವರೊಂದು ಒಬ್ಬರು ಇದ್ರು, ಹಿರಿಯ ನಾಯಕರವರು. ಶಿವಶಂಕರಪ್ಪ ಒಂದು ತಲೆಗೊಂದು ಟೋಪಿ ಹಾಕ್ಬಿಟ್ಟು ಅವರು ಬೆಳ್ಳಾರಿಯಲ್ಲಿ 2001 ಏನೋ ಒಂದು 2-3 2003-4 SM ಕೃಷ್ಣ ಕಾಲಾವಧಿಯಲ್ಲಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಡ್ತಾರೆ. ಅವರ ಒಬ್ಬ ಜೀಪ್ ಡ್ರೈವರ್ ಮುಸ್ತಫಾಗೆ ಕಂಟ್ರೋಲ್ ಬರೋದಿಲ್ಲ, ಆಕ್ಸಿಡೆಂಟ್ ಆಗಿಬಿಡ್ತದೆ. ಕೂಡ್ಲಿಗೆಯಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಹುನಗುಂದದಿಂದ ನಿರಂತರವಾಗಿ 3 ಬಾರಿ ಗೆದ್ದು ಬಂದಿರ್ತಾರೆ. ಭಾಳ ಪವರ್ಫುಲ್ ಪಂಚಮಸಾಲಿ ಲಿಂಗಾಯತ ಅಂತೇಳಿ ಅವರು ಈ ಪೀಠವನ್ನು ಸ್ಥಾಪನೆ ಮಾಡಿದ್ದವರು. ಇದನ್ನು ಪಂಚಮಸಾಲಿಗಳಿಗೆ ಬೇಕು ಅಂತೇಳಿ ಆಮೇಲೆ ಭಾಳ ಸ್ಟ್ರಾಂಗ್ ಆಗಿ ನಡೀತು ಕೂಡ. ಆಮೇಲೆ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಡ್ರಾಪ್ ಆಗಿರ್ತಾರೆ ಇದರಿಂದ, ಯಾವುದರಿಂದ, ಮಂತ್ರಿಗಿರಿಯಿಂದ. ಕೆಲವೇ ಕ್ಷಣಗಳಲ್ಲಿ ಆಗಿಬಿಡ್ತದೆ ಅವರ ಮಗ ಮತ್ತೊಂದು ಅಂತೇಳಿ. ಈಗ ಇಲ್ಲಿಗೆ ಬಂದು ನಿಂತಿದೆ. ಅದೇನಾಗಿದೆ ಅಂತ ಹೇಳಿದ್ರೆ ಸಮುದಾಯಕ್ಕೆ ಮಾಡಿದ ನಿಜ, ಸಮುದಾಯದಲ್ಲಿ ಪಾಲಿಟಿಕ್ಸ್ ಆಗಿಬಿಟ್ಟಿದೆ. ಇವರು ಯತ್ನಾಳ್ ಪರ, ಆಮೇಲೆ ಹರಿಹರ ಸ್ವಾಮೀಜಿ ನಿರಾಣಿ ಪರ, ಈ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ಸು. BJP ಇದ್ದಾಗ ಜೋರ ಇರ್ತಾರೆ, ಕಾಂಗ್ರೆಸ್ ಇದ್ದಾಗ ಸೈಲೆಂಟ್ ಇರ್ತಾರೆ. ಒಟ್ಟಾರೆಯಾಗಿ ಇವರ ಅನುಕೂಲಕ್ಕೆ ಬೇಕಾಗಿ ಜಾತಿಯನ್ನು ಬಳಸ್ಕೊಂಡ್ಬಿಟ್ರು. ಬನ್ನಿ, ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ನಮ್ಮೊಂದಿಗಿದ್ದಾರೆ, ಕೇಳಿ ಪ್ರಶ್ನೆ. ಪ್ರಕಾಶ್ ಹಿರೇಮಠ ನಿನ್ನೆ ವಿಜಯಾನಂದ ಕಾಶಪ್ಪನವರನ್ನ ಮಾತಾಡಿಸುವಂತ ಕೆಲಸ ಮಾಡಿದ್ರು. ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಯಾಕೆ ಈ ರೀತಿ ಡೆಡ್ಲೈನ್ ಕೊಡ್ತಾ ಇದ್ದೀರಿ, ಏನು ಉದ್ದೇಶ, ಏನಾಗ್ತಾ ಇದೆ ಅಂತ ಹೇಳಿ. ಪ್ರಕಾಶ್, ನಾವು ಗಮನಿಸ್ತಾ ಇದ್ದೀವಿ ವಿಜಯಾನಂದ ಕಾಶಪ್ಪನವರ ಮಾತಿನ ವರಸೆ, ಮೋಹನ್ ಲಿಂಬಿಕಾಯಿ ಅವರ ಮಾತಿನ ವರಸೆ, ಸ್ವಾಮೀಜಿಗಳು ಸಮುದಾಯದ
ಒಂದು ಹಿತಕ್ಕಾಗಿ ಇರಬೇಕು ಹೊರತಾಗಿ ಯಾರೋ ವ್ಯಕ್ತಿಗತವಾಗಿ ಹಿತಕ್ಕಾಗಿ ನೀವು ಮಾತಾಡಕೂಡದು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವ ಕೆಲಸ ಈ ಟ್ರಸ್ಟಿಂದ ಆಯಿತು. ಇದರ ಹಿಂದೆ ಮತ್ತೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ವಿಜಯಾನಂದ ಕಾಶ್ಯಪ್ನವರು ಮಾತಾಡ್ತಾ ಇರೋದನ್ನು ನೋಡಿದ್ರೆ ನೇರವಾಗಿ ಯತ್ನಾಳ್ ವಿರುದ್ಧವೇ ಬಾಣ ಬಿಡ್ತಿರೋಂಗಿದೆ. ಯತ್ನಾಳ್ ಪರವಾಗಿ ನಿಂತಿದ್ದೇ ನಮಗೆ ಸಹಿಸ್ಕೊಳ್ಳೋದಾಗ್ತಿಲ್ಲ ಅನ್ನೋ ರೀತಿಯಲ್ಲಿದೆ. ಎಸ್, ಖಂಡಿತ. ಏನು ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ಏನಂದರೆ BJPಯಿಂದ ಉಚ್ಚಾಟಿತವಾಗಿರ್ತಕ್ಕಂಥ ಶಾಸಕ ಯತ್ನಾಳ್ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇರುವಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮತ್ತು ಏನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ನಡುವೆ ಏನು ತಿಕ್ಕಾಟ ಇದು ಸಾಕಷ್ಟು ತಾರಕಕ್ಕೆ ಏರಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಯತ್ನಾಳ್ ಪರವಾಗಿ ಏನು ಸ್ವಾಮೀಜಿಗಳು ಧ್ವನಿ ಎತ್ತಿದ್ದಾರೆ, ಅವರ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ಸಮಾಜಕ್ಕೆ ನೋವುಂಟನ್ನು ಮಾಡಿದೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಏನು ಈ ಸಮಾಜ ಅಂದರೆ ಪಂಚಮಸಾಲಿ ಸಮುದಾಯದ ಮುಖಂಡರು ಪ್ರಮುಖರು ಒಂದು ಮೀಟಿಂಗನ್ನು ಮಾಡೋದ್ರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಜೊತೆಗೆ ನೇರವಾಗಿ ಈ ಯತ್ನಾಳ್ ಅದೇ ರೀತಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಸಿಡಿದೆದ್ದಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ಸ್ವಾಮೀಜಿಗಳಾಗಿ ಸಮಾಜದ ಒಂದು ಹಿತವನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ಮುಂದಾಗಬೇಕು. ಆದರೆ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಏನು ಪಕ್ಷದ ಪರವಾಗಿ ಒಂದು ವ್ಯಕ್ತಿ ಪರವಾಗಿ ಒಂದು ಹೋರಾಟ ಮಾಡ್ತಾ ಇದ್ರೆ ಇದು ಸಮಾಜ ಒಪ್ಪುವುದಿಲ್ಲ. ಇದರ ಜೊತೆಗೆ ಇನ್ನೊಂದು ವಿಜಯಾನಂದ ಕಾಶ್ಯಪ್ನವರು ಒಂದು ಅಂಶವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಸ್ವಾಮೀಜಿಗಳ ಮೇಲೆ ನೇರವಾಗಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸ್ವಾಮೀಜಿಗಳಾದಂಥವರು ವೈಯಕ್ತಿಕವಾಗಿ ಶ್ರೀಗಳಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಇದೇ ವಿಚಾರ ಈಗ ಪಂಚಮಸಾಲಿ ಸಮುದಾಯವೇ ವಿಭಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯತ್ನಾಳ್ ಬೆನ್ನಿಗೆ ನಿಂತಿದ್ದೇ ಈ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ರಾಜಕೀಯದಿಂದ ದೂರ ಇರಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ನಿಮ್ಮ ನಡವಳಿಕೆಯನ್ನ ಬದಲಾವಣೆ ಮಾಡಿಕೊಳ್ಳಿ. ಈ ರೀತಿ ಆಗ್ಲಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವ ರೀತಿಯ ನಿರ್ಧಾರಗಳನ್ನ ಇಲ್ಲಿ ಕೈಗೊಳ್ಳಲಾಗಿದೆ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಬ್ಬಾಗವಾಯ್ತ ಪಂಚಮಸಾಲಿ ಸಮುದಾಯ. ಪದತ್ಯಾಗ ಮಾಡ್ತಾರ ಶ್ರೀ ಜಯ ಮೃತ್ಯುಂಜಯ. ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಫೈಟ್ ಮತ್ತೊಂದು ಹಂತಕ್ಕೆ ತಲುಪಿದೆ. ಬಿಜೆಪಿಯಿಂದ ದೂರಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮುದಾಯ ಸಿಡಿದೆದ್ದಿದೆ. ರಾಜಕೀಯ ಬಿಡಿ ಇಲ್ಲವೇ ಸಮುದಾಯದ ಗದ್ದುಗೆ ಬಿಡಿ ಅನ್ನೋ ಕೂಗು ಎಲ್ಲೆಡೆ ಮೊಳಗುತ್ತಿದೆ. ಹೌದು, ಜಯಮೃತ್ಯುಂಜಯ ಶ್ರೀ ರಾಜಕೀಯ ಹಸ್ತಕ್ಷೇಪ ಮಾಡಕೂಡದು ಅಂತ ಪಂಚಮಸಾಲಿ ಮುಖಂಡ ಮೋಹನ್ ಲಿಂಬಿಕಾಯಿ ಎಚ್ಚರಿಕೆ ನೀಡಿದ್ದಾರೆ. ಯತ್ನಾಳ್ ಪರ ಮುಂದುವರೆದರೆ ಅನಿವಾರ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಶ್ರೀಗಳು ಯತ್ನಾಳ್ ಪರ ಮಾತನಾಡಬಾರದು ಎಂದು ಒಂದು ವಾರದ ಡೆಡ್ಲೈನ್ ನೀಡಿದ್ದಾರೆ. ಸ್ವಾಮೀಜಿಗಳಿಗೆ ಇನ್ನೊಮ್ಮೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಇನ್ನು ಮುಂದೆ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾತಾಡಿದ್ದಾದ್ರೆ ಅಥವಾ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ರೆ ಟ್ರಸ್ಟಿನ ಪದಾಧಿಕಾರಿಗಳು ಅನಿವಾರ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇನ್ನು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮತ್ತೊಬ್ಬ ಪಂಚಮಸಾಲಿ ಮುಖಂಡ ವಿಜಯಾನಂದ ಕಾಶ್ಯಪ್ಪನವರ್ ಶ್ರೀಗಳ ವಿರುದ್ಧ ಗುಡುಗಿದ್ದಾರೆ. ಸ್ವಾಮೀಜಿಗೆ ಕಾವಿ ಬಿಟ್ಟು ಖಾದಿ ಹಾಸೆ ಹೆಚ್ಚಾದಂತೆ ಕಾಣ್ತಿದೆ ಎಂದು ದೂಷಿಸಿದ್ದಾರೆ. ನನಗನ್ಸುತ್ತೆ ಬಸನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಇದು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ. ಯಾಕಂದ್ರೆ ಬಸನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ. ಇದೇ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ತಮಗ್ ಗೊತ್ತಿದೆ ಏನಾಯ್ತು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊಡೆಸ್ಲಿಲ್ಲ. ಯಾರು ಹೊಡೆಸಿದ್ರು? ಇವರೇ ನನ್ನ ಕಡೆ ವಿಡಿಯೋಗಳಿದಾವು. ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅಲ್ಲ. ಅದು ಏನೇನು ಮಾಡಿಲ್ಲ. ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು. ಕಲ್ ತುರ್ಕೊಂಡು ತಾವೇ ಹೊಡೆದಾರ ತಲೆಗೆ. ಅವು ವಿಡಿಯೋದವು ನಮ್ಮ ಹತ್ರ. ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು. ಹೀಗೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಮುದಾಯದ ನಾಯಕರೇ ಸಿಡಿದೆದ್ದಿದ್ದಾರೆ. ಈ ಸಮುದಾಯದ ಕಲಹ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ಈ ಪೀಠವನ್ನು ಸ್ಥಾಪನೆ ಮಾಡಿದ್ದೇ ವಿಜಯಾನಂದ ಕಾಶ್ಯಪ್ಪನವರ ತಂದೆ SR ಕಾಶ್ಯಪ್ಪನವರು ಅಂತ ಒಬ್ಬರು ಇದ್ದರು, ಹಿರಿಯ ನಾಯಕರವರು. ಶಿವಶಂಕರಪ್ಪ ಕಾಶ್ಯಪ್. ಒಂದು ತಲೆಗೊಂದು ಟೋಪಿ ಹಾಕ್ಬಿಟ್ಟು ಅವರು ಬೆಳ್ಳಾರಿಯಲ್ಲಿ 2001 ಏನೋ ಒಂದು 2-3 2003-4 SM ಕೃಷ್ಣ ಕಾಲಾವಧಿಯಲ್ಲಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಡ್ತಾರೆ. ಅವರ ಒಬ್ಬ ಜೀಪ್ ಡ್ರೈವರ್ ಮುಸ್ತಫಾಗೆ ಕಂಟ್ರೋಲ್ ಬರೋದಿಲ್ಲ, ಆಕ್ಸಿಡೆಂಟ್ ಆಗಿಬಿಡ್ತದೆ. ಕೂಡ್ಲಿಗೆಯಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಹುನಗುಂದದಿಂದ ನಿರಂತರವಾಗಿ 3 ಬಾರಿ ಗೆದ್ದು ಬಂದಿರ್ತಾರೆ. ಭಾಳ ಪವರ್ಫುಲ್ ಪಂಚಮಸಾಲಿ ಲಿಂಗಾಯತ ಅಂತೇಳಿ ಅವರು ಈ ಪೀಠವನ್ನು ಸ್ಥಾಪನೆ ಮಾಡಿದ್ದವರು. ಇದನ್ನು ಪಂಚಮಸಾಲಿಗಳಿಗೆ ಬೇಕು ಅಂತೇಳಿ ಆಮೇಲೆ ಭಾಳ ಸ್ಟ್ರಾಂಗ್ ಆಗಿ ನಡೀತು ಕೂಡ. ಆಮೇಲೆ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಡ್ರಾಪ್ ಆಗಿರ್ತಾರೆ ಇದರಿಂದ, ಯಾವುದರಿಂದ, ಮಂತ್ರಿಗಿರಿಯಿಂದ. ಕೆಲವೇ ಕ್ಷಣಗಳಲ್ಲಿ ಆಗಿಬಿಡ್ತದೆ ಅವರ ಮಗ ಮತ್ತೊಂದು ಅಂತೇಳಿ. ಈಗ ಇಲ್ಲಿಗೆ ಬಂದು ನಿಂತಿದೆ. ಅದೇನಾಗಿದೆ ಅಂತ ಹೇಳಿದ್ರೆ ಸಮುದಾಯಕ್ಕೆ ಮಾಡಿದ್ದು ನಿಜ, ಸಮುದಾಯದಲ್ಲಿ ಪಾಲಿಟಿಕ್ಸ್ ಆಗಿಬಿಟ್ಟಿದೆ. ಇವರು ಯತ್ನಾಳ್ ಪರ, ಆಮೇಲೆ ಹರಿಹರ ಸ್ವಾಮೀಜಿ ನಿರಾಣಿ ಪರ, ಈ ವಿಜಯಾನಂದ ಕಾಶ್ಯಪ್ಪನವರು ಕಾಂಗ್ರೆಸ್ಸು. BJP ಇದ್ದಾಗ ಜೋರ ಇರ್ತಾರೆ, ಕಾಂಗ್ರೆಸ್ ಇದ್ದಾಗ ಸೈಲೆಂಟ್ ಇರ್ತಾರೆ. ಒಟ್ಟಾರೆಯಾಗಿ ಇವರ ಅನುಕೂಲಕ್ಕೆ ಬೇಕಾಗಿ ಜಾತಿಯನ್ನು ಬಳಸ್ಕೊಂಡ್ಬಿಟ್ರು. ಬನ್ನಿ, ನಮ್ಮ ಹುಬ್ಳಿ ರಿಪೋರ್ಟರ್ ನಮ್ಮೊಂದಿಗಿದ್ದಾರೆ, ಕೇಳಿ ಪ್ರಶ್ನೆ. ಪ್ರಕಾಶ್ ಹಿರೇಮಠ ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರನ್ನ ಮಾತಾಡಿಸುವಂತ ಕೆಲಸ ಮಾಡಿದ್ರು. ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಯಾಕೆ ಈ ರೀತಿ ಡೆಡ್ಲೈನ್ ಕೊಡ್ತಾ ಇದ್ದೀರಿ, ಏನು ಉದ್ದೇಶ, ಏನಾಗ್ತಾ ಇದೆ ಅಂತ ಹೇಳಿ. ಪ್ರಕಾಶ್, ನಾವು ಗಮನಿಸ್ತಾ ಇದ್ವಿ ವಿಜಯಾನಂದ ಕಾಶ್ಯಪ್ನವರ ಮಾತಿನ ವರಸೆ, ಮೋಹನ್ ಲಿಂಬಿಕಾಯ್ ಅವರ ಮಾತಿನ ವರಸೆ,